ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮೆಲ್ಲರ ಲೈಫಲ್ಲಿ 40 ಇಯರ್ಸ್ ಅಥವಾ 40ನೇ ವರ್ಷ ಏನಿದೆ ಅದನ್ನು ನಾವು ಒಂದು ಮೇನ್ ಮೈಲ್ ಸ್ಟೋನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಯೂಶಲಿ 40 ವರ್ಷಕ್ಕಿಂತ ಮೊದಲು ನಾವು ತುಂಬ ಚೆನ್ನಾಗಿರ್ತೀವಿ, ತುಂಬ ಎನರ್ಜೆಟಿಕ್ ಆಗಿರ್ತೀವಿ, ವರ್ಕಲ್ಲಿ ಕೂಡ ತುಂಬ ಇಂಟೆನ್ಸ್ ಆಗಿ ನಮಗೆ ವರ್ಕ್ ಮಾಡಲಿಕ್ಕಾಗುತ್ತೆ, ಎಲ್ಲ ರೀತಿಯಲ್ಲೂ ನಾವು ಫಿಟ್ ಆಗಿರ್ತೀವಿ. ಆ್ಯಂಡ್ ಎಷ್ಟೋ ಜನರಲ್ಲಿ, ಅಂದರೆ ಆಲ್ಮೋಸ್ಟ್ ಎಲ್ಲರಲ್ಲ ಅಂತಾನೂ ಹೇಳ್ಬೋದು, ಆಫ್ಟರ್ ಏಜ್ ಆಫ್ 40 ಏನಿದೆ ನಮ್ಮ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಮೇ ಬಿ ನಮ್ಮ ಲೈಫಲ್ಲಿ ಅಟ್ ದ ಏಜ್ ಆಫ್ 40 ನಾವೆಲ್ಲದು ಎಲ್ಲ ವೆಲ್ ಫಿನಾನ್ಷಿಯಲಿ ಎಲ್ಲ ತುಂಬ ಸೆಟಲ್ ಆಗ್ತೀವಿ. ಬಟ್ ಆಫ್ಟರ್ ಏಜ್ ಆಫ್ 40 ನಮ್ಮ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಮೇನ್ಲಿ ಅದು ಮೆಟಬಾಲಿಕ್ ಸಿಂಡ್ರಮ್ಸ್ ಲೈಕ್ ಡಯಾಬಿಟಿಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಒಬೇಸಿಟಿ ಇರ್ಬೋದು, ಹಾರ್ಟಿನ ಸಮಸ್ಯೆಗಳಿರ್ಬೋದು, BP ಕಾಯಿಲೆ ಇರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು, ಫ್ರ್ಯಾಕ್ಚರ್ಸ್ ಇರ್ಬೋದು, ಎಷ್ಟೋ ಸಮಸ್ಯೆಗಳು ನಮಗೆಲ್ಲ ಸ್ಟಾರ್ಟ್ ಆಗೋದು ಈ 40 ವರ್ಷದ ನಂತರ. ಸೊ ಹಾಗಾಗಿ ನಾವು ಈ 40 ವರ್ಷ ಏನಿದೆ ಅದನ್ನು ಒಂದು ಮೇನ್ ಮೈಲ್ ಸ್ಟೋನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಬಟ್ ಇದಕ್ಕೆಲ್ಲ ಒಂದು ಕಾರಣ ಇದೆ. ಸೊ ಅದು ಎಷ್ಟೋ ಸಲ ನಾವು ಇಗ್ನೋರ್ ಮಾಡ್ತೀವಿ. ಅಂದರೆ ಯಾಕೆ 40 ಇಯರ್ಸ್ ನಂತರ ಇಷ್ಟೆಲ್ಲ ಸಮಸ್ಯೆಗಳು ನಮಗೆ ಡೆವಲಪ್ ಆಗುತ್ತೆ, ಯಾಕೆ 40 ಇಯರ್ಸ್ಗಿಂತ ಮೊದಲು ನಾವು ತುಂಬ ಫಿಟ್ ಆಗಿ ತುಂಬ ಚೆನ್ನಾಗಿರ್ತೀವಿ, ಬಟ್ ಆಫ್ಟರ್ ಕ್ರಾಸಿಂಗ್ 40 ಒಂದೊಂದಾಗಿ ನಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಗಲಿಕ್ಕೆ ಮುಖ್ಯ ಕಾರಣ ಏನು? ಇದಕ್ಕೆ ನಾವು ಸಾರ್ಕೋಪೀನಿಯಾ ಅಂತ ಹೇಳ್ತೀವಿ. ಈ ಸಾರ್ಕೋಪೀನಿಯಾ ಏನಿದೆ ಅದು ನಾವು ಲೀಸ್ಟ್ ಬಾದರ್ಡ್, ನಾವು ಅದಕ್ಕೆ ಇಂಪಾರ್ಟೆನ್ಸೇ ಕೊಡಲ್ಲ. ಮೇ ಬಿ ಒಂದು 40 ವರ್ಷದ ನಂತರ ನಾವು ನೋಡ್ಲಿಕ್ಕೆ ಒಂದು ಸ್ವಲ್ಪ ವೀಕ್ ಆಗ್ಬೋದು, ಸ್ವಲ್ಪ ಹೊಟ್ಟೆ ಜಾಸ್ತಿ ಬರ್ಬೋದು, ನಮ್ಮ ಮಸಿಲ್ಸ್ ಎಲ್ಲ ಶ್ರಿಂಕ್ ಆಗುತ್ತೆ. ಸೊ ಅವಾಗ ಎಲ್ಲರೂ ಹೇಳ್ತಾರೆ ನಿಮಗೆ ವಯಸ್ಸಾಯ್ತಲ್ಲ, ವಯಸ್ಸು ಜಾಸ್ತಿ ಆದಾಗ ಎಲ್ಲರಿಗೂ ಹೀಗೆ ಆಗುತ್ತೆ ಅಂತ ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ಸೊ ಸಾರ್ಕೋಪೀನಿಯಾ ಅಂದರೆ ನಮ್ಮ ಮಸಿಲ್ಸ್ ಏನಿದೆ ಅದು ಸಣ್ಣ ಆಗ್ತಾ ಬರುವಂಥ ಒಂದು ಕಂಡೀಷನ್. ಇದು ಮೇನ್ ಆ್ಯಕ್ಚುಲಿ ನಮಗೆ ಬರಲಿಕ್ಕಿರುವಂಥ ಎಷ್ಟೋ ಕಾಯಿಲೆಗಳಿಗೆ ದಿಸ್ ಈಸ್ ದ ಮೇನ್ ರೀಸನ್. ಆ್ಯಂಡ್ ಎಷ್ಟೋ ಸಲ ನಾವು ಏನು ಮಾಡ್ತೀವಿ ಅದನ್ನು ಇಗ್ನೋರ್ ಮಾಡ್ತೀವಿ, ನಾವು ಅದಕ್ಕೆ ಇಂಪಾರ್ಟೆನ್ಸೇ ಕೊಡಲ್ಲ. ನಾವು ಹೋಗಿ ರೆಗ್ಯುಲರ್ಲಿ ನಮ್ಮ ಕಾರ್ಡಿಯಾಕ್ ಚೆಕಪ್ ಮಾಡ್ತಾ ಇರ್ತೀವಿ, ನಮ್ಮ BP ಟೆಸ್ಟ್ ಮಾಡ್ತಾ ಇರ್ತೀವಿ, ನಾವು ಶುಗರ್ ಟೆಸ್ಟ್ ಮಾಡ್ತಾ ಇರ್ತೀವಿ, ಎಲ್ಲ ಟೆಸ್ಟ್ಗಳು ಮಾಡ್ತೀವಿ. ಬಟ್ ಈ ಮಸಿಲ್ಸ್ ವೀಕ್ ಆಗ್ತಾ ಹೋದಾಗ ನಾವೇನು ಹೇಳ್ತೀವಿ, ಅದೇನಿಲ್ಲ ನಮಗೆ 40 ವರ್ಷ ಆಯಿತು, ನಮ್ಮ ಒಳ್ಳೆ ಏಜ್ ಏನಿದೆ ಅದು ಮುಗಿದೋಯ್ತು, ಇನ್ನು ಮಸಿಲ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಅಂತ ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ಬಟ್ ನಾನು ಹೇಳ್ತೇನೆ, ನಮಗೆ ಬರಲಿಕ್ಕೆ ಇರುವಂಥ, ನಮಗೆ ಬರ್ತಾ ಇರುವಂಥ ಆಲ್ಮೋಸ್ಟ್ ತುಂಬ ಸಮಸ್ಯೆಗಳಿಗೆ ಮೇನ್ ರೀಸನ್ ಏನು ಅಂದರೆ ಈ ಸಾರ್ಕೋಪೀನಿಯಾ. ಸೊ ನಾನು ಈ ವಿಡಿಯೋದಲ್ಲಿ ಸಾರ್ಕೋಪೀನಿಯಾ ಅಂದರೆ ಏನು, ಸಾರ್ಕೋಪೀನಿಯಾ ಬರಲಿಕ್ಕಿರುವಂಥ ಮುಖ್ಯ ಕಾರಣಗಳು ಏನೇನು, ಆ್ಯಂಡ್ ಸಾರ್ಕೋಪೀನಿಯಾ ಇದ್ದರೆ ನಿಮಗೆ ಮುಂದೆ ಏನೇನು ಸಮಸ್ಯೆಗಳು ಬರ್ಬೋದು, ಆ್ಯಂಡ್ ಇದು ಆಗದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ನಾವು ಏನೇನು ಮಾಡಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಆಫ್ಟರ್ ಏಜ್ ಆಫ್ 40 ನಮ್ಮ ಬಾಡಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಆರ್ಗನ್ ಯಾವುದು ಅಂತ ನನ್ನ ಹತ್ರ ಕೇಳಿದರೆ ನನ್ನ ಉತ್ತರ ಅದು ಮಸಿಲ್ಸ್, ಮೇನ್ಲಿ ಸ್ಕೆಲಿಟಲ್ ಮಸಿಲ್ಸ್. ಯಾಕೆಂದರೆ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಮಾತ್ರ, ನಾವು ಸ್ಕೆಲಿಟಲ್ ಮಸಿಲ್ ಹೆಲ್ತ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ನಮ್ಮ ಓಲ್ಡ್ ಏಜ್ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನೀವೇ ಅಬ್ಸರ್ವ್ ಮಾಡಿ ನೋಡ್ತೀರಾ, ನಮಗೆ ವಯಸ್ಸಾಗುವಾಗ ಬರುವಂಥ ಮೇನ್ ಸಮಸ್ಯೆಗಳೇನು? ಮೇನ್ಲಿ ಬರೋದಂದರೆ ನಮ್ಮ ಮೂವ್ಮೆಂಟಿಗೆ ಬರುವಂಥ ಸಮಸ್ಯೆಗಳು. ಅಂದರೆ ಮಂಡಿ ನೋವು ಇರ್ಬೋದು, ಎದ್ದು ನಡೆಯೋಕ್ಕಾಗಲ್ಲ, ಮಸಿಲ್ ವೀಕ್ನೆಸ್ ಇರ್ಬೋದು, ಪದೇ ಪದೇ ಬೀಳುವ ಸಮಸ್ಯೆ, ಹಾರ್ಟಿನ ಸಮಸ್ಯೆ, ಆ್ಯಂಡ್ ಸರ್ಕ್ಯುಲೇಟರಿ ಪ್ರಾಬ್ಲಮ್ಸು, ಡಯಾಬಿಟಿಸ್, ಇದೆಲ್ಲ ಬರುತ್ತೆ ನಮಗೆ. ಇದೆಲ್ಲ ಬರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ನಮ್ಮ ಬಾಡಿಯನ್ನು ಯಾವಾಗಲೂ ಪ್ರೊಟೆಕ್ಟ್ ಮಾಡೋದು ಯಾರು ಅಂತ ಕೇಳಿದರೆ ನಮ್ಮ ಸ್ಕೆಲಿಟಲ್ ಮಸಿಲ್ಸ್. ಬಟ್ ನಾವೇನು ಮಾಡ್ತೀವಿ, ಅದಕ್ಕೆ ಲೀಸ್ಟ್ ಇಂಪಾರ್ಟೆನ್ಸನ್ನು ಕೊಡ್ತೀವಿ. ಮಸಿಲ್ಸ್ ಆರ್ ಲೈಕ್ ವರ್ಕರ್ಸ್ ಆ್ಯಕ್ಚುಲಿ. ಅಂದರೆ ನಾವು ಚೆನ್ನಾಗಿರಬೇಕು, ನಾವು ತೊಗೊಂಡಿರುವಂಥ ಆಹಾರದಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲದು ಡೈಜೆಸ್ಟ್ ಆಗಿ ನಮ್ಮ ಹೆಲ್ತ್ ಎಲ್ಲ ಇಂಪ್ರೂವ್ ಆಗಬೇಕು, ನಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಲೆವೆಲ್ ಎಲ್ಲ ಮೇಂಟೈನ್ ಆಗಬೇಕು, ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಲೆವೆಲ್ಸ್ ಮೇಂಟೈನ್ ಆಗಬೇಕು, ಎಲ್ಲ ಕರೆಕ್ಟಾಗಿ ಆಗಬೇಕು ಅಂದರೆ ನಮ್ಮ ಮಸಿಲ್ಸ್ ಚೆನ್ನಾಗಿ ಇರಲೇಬೇಕಾಗುತ್ತೆ. ಬಟ್ ಏನಾಗುತ್ತೆ, ಆಫ್ಟರ್ ಏಜ್ ಆಫ್ 40 ನಮ್ಮ ಮಸಿಲ್ಸ್ ಏನಿದೆ, ಸ್ಕೆಲಿಟಲ್ ಮಸಿಲ್ಸ್ ಏನಿದೆ, ಪ್ರತಿ ವರ್ಷ 1% ಕಡಿಮೆ ಆಗ್ತಾ ಬರ್ತದೆ. ಅಂದರೆ ಪ್ರತಿ 10 ವರ್ಷಕ್ಕೂ ನಮ್ಮ 10% ಮಸಿಲ್ಸ್ ಕಡಿಮೆ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಏನಾಗುತ್ತೆ, ಮಸಿಲ್ ಮಾಸ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ, ಮಸಿಲ್ ಸ್ಟ್ರೆಂತ್ ಕಡಿಮೆ ಆಗ್ತಾ ಬರ್ತದೆ, ಮಸಿಲ್ ಫಂಕ್ಷನ್ಸ್ ಕಡಿಮೆ ಆಗ್ತಾ ಬರ್ತದೆ. ಇದನ್ನ ನಾವೇನು ಹೇಳ್ತೀವಿ, ಸಾರ್ಕೋಪೀನಿಯಾ ಅಂತ ಹೇಳ್ತೀವಿ. ಸೊ ಈ ಮಸಿಲ್ಸ್ ಎಲ್ಲ ಕಡಿಮೆ ಆಗ್ತಾ ಬಂದಾಗ ಆಟೋಮ್ಯಾಟಿಕಲಿ ನಮ್ಮ ಆಕ್ಟಿವಿಟೀಸ್ ಏನಿದೆ ಅದು ಕೂಡ ಕಡಿಮೆ ಆಗ್ತಾ ಬರ್ತದೆ. ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರಲಿಕ್ಕೆ ಅದೊಂದು ಮುಖ್ಯ ಕಾರಣ ಕೂಡ ಆಗುತ್ತೆ. ಸೊ ಇದೇ ಮಸಿಲ್ ಲಾಸ್ ಏನಿದೆ ಒಂದು 60 ವರ್ಷ ಆದಮೇಲೆ ಇದಕ್ಕಿಂತ 4-5 ಪಟ್ಟು ಆಗುತ್ತೆ. ಅಂದರೆ ಮೇ ಬಿ ಒಂದು ವರ್ಷಕ್ಕೆ ಒಂದು 5% ಮಸಿಲ್ ಮಾಸ್ ಏನಿದೆ ಅದು ಲಾಸ್ ಆಗ್ತಾ ಹೋಗ್ತದೆ. ಸೊ ಎಷ್ಟೋ ಜನ ಅನ್ಕೊಂಡಿದ್ದೇನು, ಮಸಿಲ್ಸ್ ಅಂದರೆ ನಮಗೆ ಒಳ್ಳೆ ನಮ್ಮ ಬಾಡಿ ತೋರ್ಸೋಕ್ಕೆ ಅಥವಾ ಒಳ್ಳೆ ಕೆಲಸ ಮಾಡೋಕ್ಕೆ, ವೆಯ್ಟ್ ಎತ್ತಲಿಕ್ಕೆ, ನಮ್ಮ ಶಕ್ತಿ ತೋರಿಸ್ಲಿಕ್ಕೆ ಅಷ್ಟೇ ಮಸಿಲ್ಸ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಮಸಿಲ್ಸ್ದು ಫಂಕ್ಷನ್ ಅದು ಒಂದೇ ಅಲ್ಲ. ನಮ್ಮ ಪೋಸ್ಚರ್ ಸರಿಯಾಗಿರಬೇಕಾ, ಮಸಿಲ್ಸ್ ಚೆನ್ನಾಗಿ ಕೆಲಸ ಮಾಡಬೇಕು. ನಮ್ಮ ಸ್ಪೈನ್ ಹೆಲ್ತ್ ಚೆನ್ನಾಗಿರಬೇಕಾ, ಮಸಿಲ್ಸ್ ಒಳ್ಳೆ ಗಟ್ಟಿಯಾಗಿರಬೇಕು. ನಮ್ಮ ಬಾಡಿಯಲ್ಲಿ ಗ್ಲೂಕೋಸು ಮತ್ತು ಮಿನರಲ್ಸು ಇದೆಲ್ಲ ಸ್ಟೋರ್ ಆಗಬೇಕಾ, ನಮ್ಮ ಮಸಿಲ್ಸ್ ಚೆನ್ನಾಗಿರಬೇಕು. ಪ್ರೋಟೀನ್ ಸ್ಟೋರ್ ಆಗಬೇಕಾ, ನಮ್ಮ ಮಸಿಲ್ಸ್ ಚೆನ್ನಾಗಿರಬೇಕು. ನಮ್ಮ ಬಾಡಿಯಲ್ಲಿ ಎಷ್ಟೋ ಹಾರ್ಮೋನ್ಸ್ ಸರಿಯಾಗಿ ಪ್ರೊಡಕ್ಷನ್ ಆಗಬೇಕಾ, ನಮ್ಮ ಮಸಿಲ್ಸ್ ಚೆನ್ನಾಗಿರಲೇಬೇಕು. ಸೊ ನೀವೇ ಅಬ್ಸರ್ವ್ ಮಾಡಿ ನೋಡಿ, ಈಗ ಲೇಡೀಸಲ್ಲಿ ಎಸ್ಪೆಷಲಿ ಈ ಮೊಣಕಾಲು ನೋವು, ಸೊಂಟ ನೋವು ಅಥವಾ ಓಸ್ಟಿಯೋಪೊರೋಸಿಸ್ ಅಂದರೆ ಮೂಳೆಗಳೆಲ್ಲ ತುಂಬ ವೀಕ್ ಆಗೋದು, ಪುಡಿ ಪುಡಿ ಆಗೋದೆಲ್ಲ ಜಾಸ್ತಿ ಕಾಣೋದು ಯಾರಲ್ಲಿ? ಲೇಡೀಸಲ್ಲಿ ಜಾಸ್ತಿ ಕಂಡು ಬರುತ್ತೆ. ಸೊ ಅದಕ್ಕೊಂದು ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಅವರಲ್ಲಿ ಮಸಿಲ್ ಮಾಸ್ ಏನಿದೆ ಅದು ತುಂಬ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ.
ಚೆನ್ನಾಗಿರುತ್ತೆ. ಈವನ್ ನಮ್ಮ ಮೂಳೆಗಳಲ್ಲಿ ಕ್ಯಾಲ್ಸಿಯಮು ಫಾಸ್ಫರಸ್ಸು ಎಲ್ಲ ಸರಿಯಾಗಿ ಡೆಪಾಸಿಟ್ ಆಗಬೇಕು ಅಂತ ಇದ್ರೂ ಕೂಡ ನಮ್ಮ ಮಸಿಲ್ಸ್ ಏನಿದೆ ಚೆನ್ನಾಗಿರಲೇಬೇಕು. ಎಲ್ಲ ಜನರಲ್ಲೂ ಕೂಡ ಮ್ಯಾಕ್ಸಿಮಮ್ ಜನರಲ್ಲಿ ಆಫ್ಟರ್ ಏಜ್ ಆಫ್ 50-60 ಅಲ್ಲಿ ಆಗುವಂಥ ಮೇನ್ ಸಮಸ್ಯೆನು, ಅವರಿಗೆ ತೊಂದರೆ ಕೊಡುವಂಥ ಸಮಸ್ಯೆ ಯಾವುದು ಅಂತ ಕೇಳಿದ್ರೆ ಅವರಿಗೆ ಸರಿಯಾಗಿ ತಿರುಗಾಡೋಕ್ಕಾಗಲ್ಲ, ಮಂಡಿ ನೋವಿರುತ್ತೆ, ಸೊಂಟ ನೋವಿರುತ್ತೆ. ನಾವೆಲ್ಲ ಲೈಫಲ್ಲಿ ಸೆಟಲ್ ಆಗಿ ನಮ್ಮ ಲೈಫನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ನಮ್ಮ ಹತ್ರ ದುಡ್ಡು ಇದ್ದರೂ ಕೂಡ ಚೆನ್ನಾಗಿ ಒಂದು ಟ್ರಿಪ್ ಹೋಗ್ಲಿಕ್ಕೆ, ಅಲ್ಲಿ ಎಂಜಾಯ್ ಮಾಡಲಿಕ್ಕೆ ನಮಗಾಗಲ್ಲ. ಅಷ್ಟೊತ್ತಿಗೆ ಸಕ್ಕರೆ ಕಾಯಿಲೆನೂ ಸ್ಟಾರ್ಟ್ ಆಗಿರುತ್ತೆ, ಒಂದು ಒಳ್ಳೆ ಆಹಾರ ತಗೊಳ್ಳಿಕ್ಕಾಗಲ್ಲ. ಸೊ ಈ ಥರ ಸಮಸ್ಯೆಗಳೆಲ್ಲ ನಿಮಗೆ ಬರಬಾರ್ದು ಅಂತ ಇದ್ದರೆ ನಾವು ಮಸಿಲ್ಸ್ ಏನಿದೆ ಅದನ್ನು ಚೆನ್ನಾಗಿ ಪ್ರಿಸರ್ವ್ ಮಾಡಬೇಕು. ಎಷ್ಟೋ ಜನ ಅಂದ್ಕೊಂಡಿದ್ದೇನೆಂದರೆ ಸಣ್ಣ ವಯಸ್ಸಲ್ಲಿ ನಾವು ಜಿಮ್ಮಿಗೆ ಹೋಗಬೇಕು, ನಮ್ಮ ಮಸಲ್ಸ್ ಚೆನ್ನಾಗಿರಬೇಕು. ಆಫ್ಟರ್ ಏಜ್ ಆಫ್ 40 ಏನಾಯಿತು, ಮದುವೆ ಆಯಿತು, ಮಕ್ಕಳಾಯಿತು, ಇನ್ನು ಮುಂದೆ ನಮಗೆ ಮಸಿಲ್ಸ್ ಬೇಡ ಅಂತ ಅಂದ್ಕೊಳ್ತಾರೆ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀವೆಲ್ಲ ಜಿಮ್ಮಿಗೆ ಹೋಗಬೇಕಾಗಿರೋ ಟೈಮೇ ಆಫ್ಟರ್ ಏಜ್ ಆಫ್ 40. ಸೊ ರೆಸಿಸ್ಟೆಡ್ ಎಕ್ಸಸೈಸ್ ಚೆನ್ನಾಗಿ ಮಾಡಿದ್ರೆ ಮಾತ್ರ ನಮ್ಮ ಮಸಿಲ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕಾಗುತ್ತೆ. ಅದರ ಬಗ್ಗೆ ಡೀಟೇಲ್ ಆಗಿ ನಾನು ಯಾವ ಥರ ಆಹಾರ ತಗೋಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಮೇನ್ಲಿ ಈ ಸಾರ್ಕೋಪೀನಿಯಾ ಬರಲಿಕ್ಕಿರುವಂಥ ಮುಖ್ಯ ಕಾರಣಗಳೇನೇನು ಅಂತ ಫಸ್ಟ್ ನಾವು ನೋಡೋಣ. ಸೊ ಇದಕ್ಕೆ ಒಂದು ಮುಖ್ಯ ಕಾರಣ ಏನು ಅಂದರೆ ಆಫ್ಟರ್ ಏಜ್ ಆಫ್ 40 ನಮ್ಮ ಬಾಡಿಯಲ್ಲಿ ಈ ಪ್ರೋಟೀನ್ ಸಿಂಥಸಿಸ್ ಎಲ್ಲ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಬರ್ತದೆ. ಅಂದರೆ ನಮ್ಮ ಸೆಲ್ಯುಲಾರ್ ಮೆಟಬಾಲಿಸಮ್ ಅನ್ನು ಕಂಟ್ರೋಲ್ ಮಾಡುವಂಥ ಒಂದು ಪಾತ್ವೇ ಇದೆ, ಇದಕ್ಕೆ ನಾವು ಎಮ್ಟೋರ್ ಪಾತ್ವೇ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಈ ಥರ ಪಾತ್ವೇಸ್ ಎಲ್ಲ ಇನ್ಆಕ್ಟಿವ್ ಆಗೋದ್ರಿಂದ, ಅಂದರೆ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಹೊಸದಾಗಿ ಪ್ರೋಟೀನ್ ಸಿಂಥಸಿಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಅಂದರೆ ಯೂಶಲಿ ನಮ್ಮ ಬಾಡಿಯಲ್ಲಿ ಅಂದರೆ ಯಾವಾಗಲೂ ಕೂಡ ಮಸಿಲ್ಸ್ ಪ್ರೊಡಕ್ಷನ್ ಆಗ್ತಾ ಇರ್ತದೆ, ಮಸಿಲ್ ಸಿಂಥಸಿಸ್ ಆಗ್ತಾ ಇರ್ತದೆ, ಅದೇ ಥರ ಮಸಿಲ್ ಡಿಗ್ರೇಡೇಷನ್ ಕೂಡ ಆಗ್ತಾ ಇರ್ತದೆ. ಅಂದರೆ ಒಂದು ಮಸಿಲ್ ನಮಗಿದ್ರೆ ಅದೇ ಅಲ್ಲ ನಮ್ಮ ಸಾಯೋ ತನಕ ಇರೋದು, ಅದರಲ್ಲಿರುವಂಥ ಸೆಲ್ಸ್ ಜೀವಕೋಶಗಳೇನಿದೆ ಅದು ಸಾಯ್ತಾ ಇರ್ತದೆ, ಹೊಸದಾಗಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಸೊ ಮಸಿಲ್ ನಮ್ಮದು ಹೆಲ್ತಿ ಆಗಿರುತ್ತೆ. ಬಟ್ ಏನಾಗುತ್ತೆ, ಮಸಿಲ್ಸ್ ಅಂದರೆ ನಿಮಗೆ ಗೊತ್ತು, ಮಸಿಲ್ಸ್ ಆರ್ ಮೇಡ್ ಆಫ್ ಮೇನ್ಲಿ ಪ್ರೋಟೀನ್. ಸೊ ಈ ಪ್ರೋಟೀನ್ ಸಿಂಥಸಿಸ್ ಏನಿದೆ ಅದು ಆಫ್ಟರ್ ಏಜ್ ಆಫ್ 40 ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಮಸಿಲ್ ಮಾಸ್ ಏನಿದೆ ಅದು ತುಂಬ ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ. ಎರಡನೇ ಮೇನ್ ರೀಸನ್ ಅಂದರೆ ಆಫ್ಟರ್ ಏಜ್ ಆಫ್ 40 ನಮ್ಮ ಬಾಡಿಯಲ್ಲಿ ಈ ಹಾರ್ಮೋನ್ಸ್ ಏನಿದೆ ಅದರಲ್ಲಿ ಒಂದು ಇಂಬ್ಯಾಲೆನ್ಸ್ ಬರುತ್ತೆ. ಅಂದರೆ ಮೇನ್ಲಿ ನಮ್ಮ ಮಸಿಲ್ ಗ್ರೋತ್ಗೆ ಬೇಕಾಗಿರುವಂಥ ಹಾರ್ಮೋನ್ಸ್ ಏನಿದೆ ಅದು ಟೆಸ್ಟೋಸ್ಟಿರೋನ್ ಇರ್ಬೋದು, ಗ್ರೋತ್ ಹಾರ್ಮೋನ್ ಇರ್ಬೋದು, ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ಸ್, ಇದೆಲ್ಲ ಕಡಿಮೆ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಮಸಿಲ್ ಡೆವಲಪ್ಮೆಂಟ್ ಕೂಡ ಕಡಿಮೆ ಆಗುತ್ತೆ. ನಮ್ಮ ಮಸಿಲ್ ಸ್ಟ್ರೆಂತ್ ಚೆನ್ನಾಗಿರಲಿಕ್ಕೆ, ಮಸಿಲ್ ಚೆನ್ನಾಗಿ ಪ್ರೊಡ್ಯೂಸ್ ಆಗಲಿಕ್ಕೆ, ಅಂದರೆ ಮಸಿಲ್ಸ್ ಬಿಲ್ಡ್ ಆಗಲಿಕ್ಕೆ ಆ್ಯಂಡ್ ಮಸಿಲ್ ಪವರ್ ಚೆನ್ನಾಗಿರಲಿಕ್ಕೆ, ಮಸಿಲ್ ಆ್ಯಕ್ಟಿವಿಟಿ ಚೆನ್ನಾಗಿರಲಿಕ್ಕೆ ಎಲ್ಲ ಈ ಹಾರ್ಮೋನ್ಸ್ ಬೇಕಾಗುತ್ತೆ. ಬಟ್ ಅದೆಲ್ಲ ಏನಾಗುತ್ತೆ ಆಫ್ಟರ್ ಏಜ್ ಆಫ್ 40 ನಮ್ಗೆ ಅದು ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಮಸಿಲ್ ಸ್ಟ್ರೆಂತ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇದು ಕಡಿಮೆ ಆಗಬೇಕು ಅಂತಾನೂ ಇಲ್ಲ. ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರೋದ್ರಿಂದ ನಮಗೆ ಏನಾಗುತ್ತೆ, ಮಸಿಲ್ ವೀಕ್ನೆಸ್ ಬರುತ್ತೆ. ಸೊ ನಾನು ಫಸ್ಟ್ ಹೇಳಿದ್ದೇನೆ, ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಚೆನ್ನಾಗಿರಬೇಕು ಅಂದರೆ ಮಸಿಲ್ಸ್ ಚೆನ್ನಾಗಿರಬೇಕು, ಆ್ಯಂಡ್ ಅಟ್ ದ ಸೇಮ್ ವೇ ನಮ್ಮ ಮಸಿಲ್ಸ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಕೂಡ ಚೆನ್ನಾಗಿರಬೇಕು. ಸೊ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತಾನು ನಾನು ನಿಮಗೆ ಹೇಳ್ತೇನೆ. ಸೊ ಇದು ಕೂಡ ಒಂದು ಮುಖ್ಯ ಕಾರಣ ಆಗುತ್ತೆ ಆಫ್ಟರ್ ಏಜ್ ಆಫ್ 40 ನಮ್ಮ ಮಸಿಲ್ ಬಲ್ಕ್ ಕಡಿಮೆ ಆಗಲಿಕ್ಕೆ. ಮೂರನೇ ಮುಖ್ಯ ಕಾರಣ ಅಂದರೆ ನಮ್ಮ ಬಾಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್. ಸೊ ನಮ್ಮ ಬಾಡಿ ಏನಿದೆ ಅದರಲ್ಲಿ ಯಾವಾಗಲೂ ಇಟ್ಸ್ ಲೈಕ್ ಎ ಫ್ಯಾಕ್ಟ್ರಿ. ಸೊ ಯಾವಾಗಲೂ ಒಂದು ಲೋ ಗ್ರೇಡ್ ಇನ್ಫ್ಲಮೇಷನ್ ಇದ್ದೇ ಇರುತ್ತೆ. ನಾವು ಇದಕ್ಕೆ ಇನ್ಫ್ಲಮೇಜಿಂಗ್ ಅಂತ ಹೇಳ್ತೀವಿ. ಅಂದರೆ ನಾವು ತಗೊಳ್ಳುವಂಥ ಆಹಾರಗಳಲ್ಲಿ ಇರ್ಬೋದು, ನಾವು ತಗೊಳ್ಳುವಂಥ ಆಹಾರಗಳಲ್ಲಿ ಬರುವಂಥ ಇಂಬ್ಯಾಲೆನ್ಸ್, ಈ ಒಮೆಗಾ 6 ಒಮೆಗಾ 3 ಅಂತೆಲ್ಲ ಏನು ಹೇಳ್ತೀವಿ, ಸೊ ಅದರದಲ್ಲಿ ಇಂಬ್ಯಾಲೆನ್ಸ್ ಇರ್ಬೋದು, ಅಥವಾ ನಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಅಥವಾ ನಮ್ಮ ಅಡಿಕ್ಷನ್ಸ್ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ ಇರ್ಬೋದು. ಸೊ ಇದರದೆಲ್ಲ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಒಂದು ಲೋ ಗ್ರೇಡ್ ಇನ್ಫ್ಲಮೇಷನ್ ಇದ್ದೇ ಇರುತ್ತೆ. ಸೊ ಈ ಇನ್ಫ್ಲಮೇಷನ್ ಲೆವೆಲ್ ಏನಿದೆ ಆಫ್ಟರ್ ಏಜ್ ಆಫ್ 40 ಕಂಪ್ಯಾರಿಟಿವ್ಲಿ ಜಾಸ್ತಿ ಆಗ್ಬೋದು. ಬಿಕಾಸ್ ವಿ ಹ್ಯಾವ್ ಬೀನ್ ಡೂಯಿಂಗ್ ದ ಸೇಮ್ ಪ್ರಾಕ್ಟೀಸ್. ಎಷ್ಟೋ ವರ್ಷಗಳಿಂದ ನಾವು ಅದೇ ಪ್ರಾಕ್ಟೀಸನ್ನು ಫಾಲೋ ಮಾಡ್ತಾ ಬಂದ್ವಿ. ಸೊ ಹಾಗಾಗಿ ಆ ಇನ್ಫ್ಲಮೇಟರಿ ಲೆವೆಲ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಆ್ಯಂಡ್ ಆಫ್ಟರ್ ಏಜ್ ಆಫ್ 40 ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುವಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಮಸಿಲ್ ಬ್ರೇಕ್ ಡೌನ್ ಜಾಸ್ತಿ ಆಗುತ್ತೆ, ಹೊಸ ಮಸಿಲ್ ಫಾರ್ಮೇಷನ್ ಅಷ್ಟು ಚೆನ್ನಾಗಾಗಲ್ಲ. ಸೊ ಈ ಕಂಟಿನ್ಯೂಸ್ಲಿ ನಮ್ಮ ಬಾಡಿಯಲ್ಲಿ ಆಗುವಂಥ ಈ ಇನ್ಫ್ಲಮೇಷನ್ ಕೂಡ ಏನಾಗುತ್ತೆ, ಈ ಮಸಿಲ್ ಲಾಸಿಗೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ನೆಕ್ಸ್ಟ್ ರೀಸನ್ಗೆ ನಾವು ಮೈಟೋಕಾಂಡ್ರಿಯಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅಂದರೆ ಮೈಟೋಕಾಂಡ್ರಿಯಾ ಅಂದರೆ ನಮ್ಮ ಬಾಡಿದು ಪವರ್ ಹೌಸ್, ಅಂದರೆ ನಮ್ಮ ಜೀವಕೋಶಗಳೇನಿದೆ ಅದರದ್ದು ಪವರ್ ಹೌಸ್. ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ಗ್ಲೂಕೋಸ್ ಎಲ್ಲ ಇಲ್ಲಿ ಹೋದಾಗ ಏನಾಗುತ್ತೆ, ಅಲ್ಲಿ ಎನರ್ಜಿ ಮಾಲಿಕ್ಯೂಲ್ ಪ್ರೊಡಕ್ಷನ್ ಆಗುತ್ತೆ. ಅಂದರೆ ATP ಅಡೆನೋಸಿನ್ ಟ್ರೈಫಾಸ್ಫೇಟ್ ಅಂತೆಲ್ಲ ಹೇಳ್ತೀವಿ. ಸೊ ಈ ಥರ ಎನರ್ಜಿ ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ನಮ್ಮ ಜೀವಕೋಶಗಳ ಒಳಗೆ ಇರುವಂಥ ಈ ಮೈಟೋಕಾಂಡ್ರಿಯಾ ಏನಿದೆ ಚೆನ್ನಾಗಿ ಫಂಕ್ಷನ್ ಆಗಬೇಕು. ಬಟ್ ಯೂಶಲಿ ಆಫ್ಟರ್ ಏಜ್ ಆಫ್ 40 ಇದರದೆಲ್ಲ ಫಂಕ್ಷನ್ಸ್ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಆಗಬೇಕು ಅಂತಿಲ್ಲ. ಅಂದರೆ ಅದರದ್ದು ಕೆಲವು ಡಿಸ್ಫಂಕ್ಷನಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಆ ಎನರ್ಜಿ ಪ್ರೊಡಕ್ಷನ್ ಆ ಸೇಮ್ ಪ್ರಪೋರ್ಷನಲ್ಲಿ ಆಗಬೇಕು ಅಂತಿಲ್ಲ. ಸೊ ಇದು ಕೂಡ ನಮ್ಮ ಮಸಿಲ್ ಲಾಸ್ಗೆ ಒಂದು ಮುಖ್ಯ ಕಾರಣ ಆಗ್ಬೋದು. ಆ್ಯಂಡ್ ಮತ್ತೊಂದು ಮೈನ್ ರೀಸನ್ ಏನು ಅಂದರೆ ನಮ್ಮ ನರಗಳಲ್ಲಿ ಬರುವಂಥ ದೌರ್ಬಲ್ಯ. ನಮಗೆ ಗೊತ್ತು, ನಾವು ಎಷ್ಟೋ ಅಡಿಕ್ಷನ್ಸ್ ಇರ್ಬೋದು, ನಾವು ನರಗಳಿಗೆ ಬೇಕಾಗಿರುವಂಥ ಚೆನ್ನಾಗಿರುವಂಥ ಪೌಷ್ಟಿಕಾಂಶಗಳು ಸರಿಯಾಗಿ ತಗೊಳ್ಳಲ್ಲ, ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ನಮ್ಮ ಸ್ಟ್ರೆಸ್ ಇರ್ಬೋದು, ಇದರಿಂದೆಲ್ಲ ಏನಾಗುತ್ತೆ, ನರಗಳಿಗೂ ಮಸಿಲ್ಸ್ಗೂ ಇರುವಂಥ ಒಂದು ಕನೆಕ್ಷನ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ನಮ್ಮ ಮಸಿಲ್ಸ್ ಚೆನ್ನಾಗಿ ಸ್ಟ್ರಾಂಗ್ ಆಗಿರಬೇಕು ಅಂದರೆ ನಮ್ಮ ನರಗಳು ಕೂಡ ಚೆನ್ನಾಗಿ ಸ್ಟ್ರಾಂಗ್ ಆಗಿರಬೇಕು. ನೀವು ನೋಡಿರ್ತೀರಾ, ಎಷ್ಟೋ ಸ್ಟ್ರೋಕ್ ಪೇಷಂಟ್ಸ್ ಎಲ್ಲ ಏನಾಗುತ್ತೆ, ಸ್ಟ್ರೋಕ್ ಆಗಿರೋದಲ್ಲಿ ಬ್ರೈನಲ್ಲಿ. ಸೊ ನರಗಳಿಗೆ ವೀಕ್ನೆಸ್ ಬಂದಾಗ ಏನಾಗುತ್ತೆ, ಅವರ ಮಸಿಲ್ ಕೂಡ ಸರಿಯಾಗಿ ಫಂಕ್ಷನ್ ಆಗಲ್ಲ, ಮಸಿಲ್ದು ಸ್ಟ್ರೆಂತ್
ಸ್ಟ್ರೆಂತ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಸೊ ಎಲ್ಲ ಕಡೆ ನಮ್ಮ ಬಾಡಿಯಲ್ಲೆಲ್ಲ ಒಂದು ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಂತ ಇರುತ್ತೆ, ಅಂದರೆ ನರಗಳು ಮಸಲ್ಸ್ಗೆ ಇನ್ಫಾರ್ಮೇಷನ್ ಕೊಡುವಂಥ ಒಂದು ಜಂಕ್ಷನ್ ಅಂತ ಇದನ್ನ ನಾವು ಹೇಳ್ಬೋದು. ಸೊ ಅದು ಸರಿಯಾಗಿ ಫಂಕ್ಷನ್ ಆಗದೇ ಇದ್ದಾಗ ಏನಾಗುತ್ತೆ, ಮಸಲ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ನಮ್ಮ ಮಸಲ್ಸ್ ಚೆನ್ನಾಗಿರಬೇಕು ಅಂದರೆ ಅದರದ್ದು ಆಕ್ಟಿವಿಟಿ ಚೆನ್ನಾಗಿರಬೇಕು ಅಲ್ವಾ. ನಾವು ಜಿಮ್ಗೆ ಹೋದರೆ ಯಾಕೆ ನಮ್ಮ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಮಸಲ್ ಬಲ್ಕ್ ಇಂಪ್ರೂವ್ ಆಗುತ್ತೆ, ಬಿಕಾಸ್ ನಾವು ಅದಕ್ಕೆ ಕೆಲಸ ಕೊಟ್ಟಾಗ ಅಲ್ಲಿ ಮಸಲ್ಸಲ್ಲಿ ಸಣ್ಣ ಸಣ್ಣ ಟೈರ್ಗಳಾಗುತ್ತೆ, ಅದು ಬಾಡಿ ರಿಪೇರಿ ಮಾಡುತ್ತೆ, ಹೊಸ ಮಸಲ್ ಫಾರ್ಮೇಷನ್ ಆಗುತ್ತೆ. ಸೊ ನಮ್ಮ ಮಸಲ್ ಬಲ್ಕ್ ಏನಿದೆ ಜಾಸ್ತಿ ಆಗ್ತಾ ಬರ್ತದೆ. ಬಟ್ ನಮ್ಮ ನರಗಳು ಅದಕ್ಕೆ ಇನ್ಫಾರ್ಮೇಷನ್ ಸರಿಯಾಗಿ ಪಾಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಈ ಮಸಲ್ಸ್ದು ಆಕ್ಟಿವಿಟಿ ಸರಿಯಾಗಿರಲ್ಲ, ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ಆ್ಯಂಡ್ ಡಿಸ್ಯೂಸ್ ಅಟ್ರೋಫಿ ಅಂತ ಹೇಳ್ತೀವಿ, ಅಂದರೆ ಮಸಲ್ಸ್ ಯೂಸ್ ಮಾಡದೇ ಇದ್ದಾಗ ಏನಾಗುತ್ತೆ, ಮಸಲ್ಸ್ ವೀಕ್ ಆಗ್ತಾ ಬರ್ತದೆ, ಮಸಲ್ದು ಮಾಸ್ ಕೂಡ ಕಡಿಮೆ ಆಗ್ತಾ ಬರ್ತದೆ. ಮಸಲ್ ಮಾಸ್ ಕಡಿಮೆ ಆಗ್ತಾ ಹೋದರೆ ನಮ್ಮ ಬಾಡಿಯಲ್ಲಿ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಬರುತ್ತೆ. ಬಟ್ ನಾವು ಮೋಸ್ಟ್ ಕಾಮನ್ ಆಗಿ ಕಾಣುವಂಥ ಒಂದು ಸಮಸ್ಯೆ ಬಗ್ಗೆ ನೋಡೋಣ. ನಮಗೆಲ್ಲ ಗೊತ್ತು, ಆಫ್ಟರ್ ಏಜ್ ಆಫ್ 40-50 ಎಲ್ಲ ಆದಾಗ ನಮಗೆ ಈ ಜಾಯಿಂಟ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಎಲ್ಲರಲ್ಲಿ ಕೂಡ. ಈಗ ಮ್ಯಾಕ್ಸಿಮಮ್ ಜನರಲ್ಲಿ ನಾವು ನೋಡಿದ್ರು ಕೂಡ ಅವರಿಗೆ ಮಂಡಿ ನೋವು ಸ್ಟಾರ್ಟ್ ಆಗಿರುತ್ತೆ, ಸೊಂಟ ನೋವು ಸ್ಟಾರ್ಟ್ ಆಗಿರುತ್ತೆ, ಜಾಯಿಂಟ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ, ಮೂಳೆಗಳು ವೀಕ್ ಆಗುತ್ತೆ. ನಾವು ಟೆಸ್ಟ್ ಮಾಡಿ ನೋಡುವಾಗ ಗೊತ್ತಾಗುತ್ತೆ ನಮ್ಮ ಬೋನ್ ಡೆನ್ಸಿಟಿ ಏನಿದೆ ಅದು ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಇದೆ. ಆ್ಯಂಡ್ ಲೇಡೀಸಲ್ಲೆಲ್ಲ ನೋಡುವಾಗ ಆಸ್ಟಿಯೋಪೊರೋಸಿಸ್ ಇದೆ ಅಂತ ಕೂಡ ಹೇಳ್ತಾರೆ. ಸೊ ಇದು ಎಲ್ಲ ನೋಡುವಾಗ ಓಕೆ, ಮೂಳೆಗಳಿಗೆ ಬರುವಂಥ ಸಮಸ್ಯೆ, ಬಟ್ ಮಸಲ್ಸ್ಗೂ ಇದಕ್ಕೆ ಏನು ಕನೆಕ್ಷನ್ ಇದೆ ಅಂತ ನಾವು ಅನ್ಕೊಳ್ತೀವಿ. ಬಟ್ ಆ್ಯಕ್ಚುಲಿ ಮಸಲ್ಸ್ ಏನಿದೆ ನಮ್ಮ ಮೂಳೆಗಳಿಗೆ ಬೇಕಾಗಿರುವಂಥ ಎಷ್ಟೋ ಮಿನರಲ್ಸ್ ಅನ್ನು ಸ್ಟೋರ್ ಮಾಡುವಂಥ ಒಂದು ಆರ್ಗನ್ ಅಂತ ನಾವು ಹೇಳ್ಬೋದು. ಅದು ಕ್ಯಾಲ್ಸಿಯಂ, ಫಾಸ್ಫರಸ್ ಇದನ್ನೆಲ್ಲ ಸರಿಯಾಗಿ ಸ್ಟೋರ್ ಮಾಡುವಂಥ ಒಂದು ಆರ್ಗನ್ ಈ ಮಸಲ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಮೂಳೆಯಲ್ಲಿ ಸರಿಯಾಗಿ ಲೈಕ್ ಮಿನರಲ್ ಡೆಪಾಸಿಷನ್ ಆಗಬೇಕು ಅಂದರೆ ಈ ಮಸಲ್ಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಆ್ಯಕ್ಚುಲಿ ನಾವು ಕ್ಯಾಲ್ಸಿಯಂ ತಿಂದರೂ ಕೂಡ ಆ ಕ್ಯಾಲ್ಸಿಯಂ ನಮ್ಮ ಮೂಳೆಗೆ ಹೋಗಬೇಕು ಅಂತಿದ್ರೆ ಆ ಮಸಲ್ಸ್ ಏನಿದೆ ಆ ಮೂಳೆ ಮೇಲೆ ಎಕ್ಸರ್ಟ್ ಮಾಡುವಂಥ ಮೆಕ್ಯಾನಿಕಲ್ ಪ್ರೆಷರ್ ಏನಿದೆ, ನಾವೇನಾದರೂ ಒಂದು ಆಕ್ಟಿವಿಟಿ ಮಾಡುವಾಗ ಏನಾಗುತ್ತೆ, ಮಸಲ್ಸ್ ಆ ಮೂಳೆ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಆ ಪ್ರೆಷರಿಂದಾನೇ ದಟ್ ಈಸ್ ಅ ಸ್ಟಿಮ್ಯುಲೈ ಆ್ಯಕ್ಚುಲಿ, ಅಂದರೆ ಆ ಮೂಳೆಗಳಲ್ಲಿ ಚೆನ್ನಾಗಿ ಡೆಪಾಸಿಷನ್ ಅಂದರೆ ಕ್ಯಾಲ್ಸಿಯಮು, ಫಾಸ್ಫರಸ್ ಇದೆಲ್ಲ ಡೆಪಾಸಿಟ್ ಆಗಬೇಕು ಅಂದರೆ ಈ ಮಸಲ್ಸ್ ಆ ಮೂಳೆ ಮೇಲೆ ಈ ಥರ ಮೆಕ್ಯಾನಿಕಲ್ ಪ್ರೆಷರ್ ಅಂದರೆ ಒಂದು ಪ್ರೆಷರ್ನ ಎಕ್ಸರ್ಟ್ ಮಾಡಬೇಕು. ಆವಾಗ ಮಾತ್ರ ಮೂಳೆಗೆ ಆ ಕ್ಯಾಲ್ಸಿಯಂ ಡೆಪಾಸಿಷನ್ ಎಲ್ಲ ಸರಿಯಾಗಿ ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಮೂಳೆಗಳದ್ದು ನಮಗೆ ಗೊತ್ತು, ಅದರಲ್ಲಿ ಜೀವಕೋಶಗಳಿದೆ, ನಾವು ಆಸ್ಟಿಯೋಸೈಟ್ಸ್ ಅಂತೆಲ್ಲ ಹೇಳ್ತೀವಿ. ಸೊ ಈ ಜೀವಕೋಶಗಳೇನಿದೆ ಅದು ಸರಿಯಾಗಿ ಪ್ರೊಡಕ್ಷನ್ ಆಗಲಿಕ್ಕೆ, ಹೊಸದಾಗಿ ಇರುವ ಬೋನ್ ಫಾರ್ಮೇಷನ್ ಆಗಲಿಕ್ಕೆಲ್ಲ ಈ ಮಸಲ್ಸ್ ಏನಿದೆ ಪ್ಲೇಸ್ ಎ ಮೇಜರ್ ರೋಲ್. ಆ ಇಂಪಲ್ಸ್, ಆ ಒಂದು ಇನ್ಫಾರ್ಮೇಷನ್, ಆ ಒಂದು ಸ್ಟಿಮ್ಯುಲೈ ನಮ್ಮ ಮೂಳೆಗಳಿಗೆ ಮೇನ್ಲಿ ಕೊಡೋದು ಯಾರು ಅಂತ ಕೇಳಿದ್ರೆ ನಮ್ಮಲ್ಲಿರುವಂಥ ಸ್ಕೆಲಿಟಲ್ ಮಸಲ್ಸ್. ಸೊ ಹಾಗಾಗಿ ಹೊಸ ಮೂಳೆ ಫಾರ್ಮೇಷನ್ ಆಗಬೇಕು. ಈಗ ಎಷ್ಟೋ ಜನರಲ್ಲಿ ನೀವು ನೋಡಿರ್ತೀರ, ಅಂದರೆ ಫ್ರ್ಯಾಕ್ಚರ್ ಆಗಿರುತ್ತೆ, ಅವರೆಲ್ಲ ಮಸ್ಕುಲರ್ ಇದ್ದಾಗ ಅವರ ಫ್ರ್ಯಾಕ್ಚರ್ ರಿಪೇರ್ ಕೂಡ ಏನಿದೆ ಅದು ಬೇಗ ಆಗಿರುತ್ತೆ. ಬಿಕಾಸ್ ಮೂಳೆಗೆ ಬೇಗ ಈ ಮಿನರಲ್ ಡೆಪಾಸಿಟ್ಸ್ ಆಗುತ್ತೆ, ಅದು ಬೇಗ ರಿಪೇರಿ ಕೂಡ ಮಾಡ್ಕೊಳ್ಳುತ್ತೆ. ಹೊಸ ಮೂಳೆ ಸೆಲ್ಸ್ ಫಾರ್ಮೇಷನ್ ಆಗಲಿಕ್ಕೆ ಬೇಕಾಗಿರೋದು ಆಸ್ಟಿಯೋಬ್ಲಾಸ್ಟ್ ಎಲ್ಲ ಏನಿದೆ ಅದೆಲ್ಲ ಚೆನ್ನಾಗಿ ಫಂಕ್ಷನ್ ಆಗಿ ನಮ್ಮ ಮೂಳೆಗಳದ್ದು ರಿಪೇರಿ ಬೇಗ ಆಗಬೇಕು ಅಂತಿದ್ರೆ ನಮ್ಮ ಮಸಲ್ ಸ್ಟ್ರೆಂತ್ ಏನಿದೆ ಅದು ತುಂಬ ಚೆನ್ನಾಗಿರಬೇಕಾಗುತ್ತೆ. ಇದರೊಟ್ಟಿಗೆ ಮಸಲ್ಸ್ ಪ್ರೊಡ್ಯೂಸ್ ಮಾಡುವಂಥ ಕೆಲವು ಫ್ಯಾಕ್ಟರ್ಸ್ ಇದೆ, ಅಂದರೆ ಐರಸಿನ್, ಇಂಟರ್ಲೂಕಿನ್ ಅಂತೆಲ್ಲ ಹೇಳಿರುವಂಥ ಕೆಲವು ಫ್ಯಾಕ್ಟರ್ಸ್ ಏನು ಮಾಡುತ್ತೆ, ಅದು ಕೂಡ ಮೂಳೆಗಳಿಗೆ ಹೊಸ ಮೂಳೆ ಅಂದರೆ ಹೊಸ ಬೋನ್ ಫಾರ್ಮೇಷನ್ಗೆ ಇರುವಂಥ ಮೇನ್ ಸಿಗ್ನಲನ್ನು ಪಾಸ್ ಮಾಡುತ್ತೆ. ಸೊ ನಮ್ಮ ಮೂಳೆಗಳು ಗಟ್ಟಿಯಾಗಿರಬೇಕು, ನಮ್ಮ ಮೂಳೆಗಳದ್ದು ಸ್ಟ್ರೆಂತ್ ಚೆನ್ನಾಗಿರಬೇಕು, ನಮ್ಮ ಮೂಳೆಗಳಲ್ಲಿರುವಂಥ ಜೀವಕೋಶಗಳು ಬೇಗ ಹೊಸದಾಗಿ ಪ್ರೊಡ್ಯೂಸ್ ಆಗಬೇಕು ಅಂತ ಇದ್ದರೆ ನಮ್ಮ ಮಸಲ್ಸ್ ಏನಿದೆ ಚೆನ್ನಾಗಿರಲೇಬೇಕಾಗುತ್ತೆ. ಸೊ ಹಾಗಾಗಿ ನೀವೇ ಅಬ್ಸರ್ವ್ ಮಾಡಿ ನೋಡಿ, ಲೇಡೀಸಲ್ಲಿ ಜಾಸ್ತಿ ಸಮಸ್ಯೆಗಳು ಆಫ್ಟರ್ ಏಜ್ ಆಫ್ 50 ಎಲ್ಲ ಜಾಸ್ತಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇದಕ್ಕಿರುವಂಥ ಮುಖ್ಯ ಕಾರಣ ಏನು, ಲೇಡೀಸಲ್ಲಿ ಕಂಪ್ಯಾರಿಟಿವ್ಲಿ ಸ್ಕೆಲಿಟಲ್ ಮಸಲ್ಸ್ ಏನಿದೆ ತುಂಬ ಕಡಿಮೆ ಇರುತ್ತೆ. ಅವರು ವರ್ಕೌಟ್ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದೆಲ್ಲ ತುಂಬ ಕಡಿಮೆ, ಮನೆಯಲ್ಲೇ ತುಂಬ ಕೆಲಸಗಳಾಗ್ಬಿಡುತ್ತೆ. ಬಟ್ ಅದರಲ್ಲೆಲ್ಲ ನಮಗೆ ಆ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುವಂಥ ಕೆಲಸಗಳೇನಿದೆ ತುಂಬ ಕಡಿಮೆ ಇರುತ್ತೆ. ಮಸಲ್ ಸ್ಟ್ರೈನ್ ಅಷ್ಟೇ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಬಗ್ಗಿ ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲೋ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಆ್ಯಂಡ್ ಒಬೇಸಿಟಿ ಕೂಡ ತುಂಬ ಜಾಸ್ತಿ ಯಾರಲ್ಲಿ ಲೇಡೀಸಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ, ಬಿಕಾಸ್ ಅವ್ರದ್ದು ಮೂವ್ಮೆಂಟ್ ಏನಿದೆ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅವರಲ್ಲಿ ಈ ಮಸಲ್ಸ್ ಏನಿದೆ ತುಂಬ ಲಾಸ್ ಆಗಿರುತ್ತೆ. ಎಷ್ಟೋ ಲೇಡೀಸ್ ಹೇಳೋದು ನೀವು ಕೇಳಿರ್ತಾರೆ, ನಾ ಇಷ್ಟೇ ತಿಂದರೆ ಸಾಕು ನನ್ನ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನು, ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ಗ್ಲೂಕೋಸ್ ಏನಿದೆ ಅಥವಾ ಅದರಲ್ಲಿರುವಂಥ ಎನರ್ಜಿಯನ್ನು ಯೂಟಿಲೈಸ್ ಮಾಡಲಿಕ್ಕೆ ಇರುವಷ್ಟು ಮಸಲ್ಸ್ ನಮ್ಮಲ್ಲಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವ್ರದ್ದು ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಮಸಲ್ ಮಾಸ್ ಕಡಿಮೆ ಇರೋದ್ರಿಂದ ಅವರಿಗೆ ಓಸ್ಟಿಯೋಪೊರೋಸಿಸ್, ಮೂಳೆಗಳು ವೀಕ್ನೆಸ್ಸು, ಜಾಯಿಂಟ್ ಪೇನು ಇದೆಲ್ಲ ಬೇಗ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ನಾವು ರೆಗ್ಯುಲರ್ಲಿ ಲೇಡೀಸ್ ಆದರೆ ಆದಷ್ಟು ಬೇಗ ಆಫ್ಟರ್ ಏಜ್ ಆಫ್ 30 ರೆಗ್ಯುಲರ್ ಎಕ್ಸಸೈಸ್ ಮಾಡಲೇಬೇಕು. ಅದು ಜಸ್ಟ್ ವಾಕಿಂಗ್ ಒಂದೇ ಮಾಡಿದ್ರೆ ಆಗಲ್ಲ, ಫಿಸಿಕಲ್ ಎಕ್ಸರ್ಸೈಸ್ ಆಗಬೇಕು, ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಬೇಕು, ವೆಯ್ಟ್ ತಗೊಂಡಿರುವಂಥ ವ್ಯಾಯಾಮಗಳನ್ನು ಮಾಡಬೇಕು. ಸೊ ಯಾರು ವೆಯ್ಟ್ ತಗೊಂಡು ಎಕ್ಸಸೈಸ್ ಮಾಡ್ತಾರೋ ಅವ್ರದ್ದು ಮಸಲ್ ಮಾಸ್ ಏನಿದೆ ಜಾಸ್ತಿ ಆಗ್ತಾ ಹೋಗ್ತದೆ, ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗ್ತಾ ಹೋಗ್ತದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಜಾಯಿಂಟ್ ಹೆಲ್ತ್ ಮತ್ತು ಮೂಳೆಗಳ ಆರೋಗ್ಯ ಕೂಡ ತುಂಬ ಚೆನ್ನಾಗಾಗುತ್ತೆ. ಅವರಿಗೆ ಆಸ್ಟಿಯೋಪೊರೋಸಿಸ್ ಆಗಲಿ, ಆಸ್ಟಿಯೋ ಆರ್ಥರೈಟಿಸ್ ಆಗಲಿ, ಈ ಥರ ಯಾವುದೇ ಸಮಸ್ಯೆಗಳು ಬರೋದು ಕೂಡ ತಡೆಗಟ್ಟಲಿಕ್ಕಾಗುತ್ತೆ. ಎರಡನೇ ಕಾಂಪ್ಲಿಕೇಶನ್ ಹೇಳಿದ್ರೆ ನೀವು ನಂಬ್ತಿರೇನೋ,
ನಮಗೆ ಮ್ಯಾಕ್ಸಿಮಮ್ ಡೆತ್ಗೆ ಕೂಡ ಕಾರಣ ಅಂದರೆ ಬೇಗ ಸಾವು ಆಗಲಿಕ್ಕೆ ಕೂಡ ಒಂದು ಮುಖ್ಯ ಕಾರಣ ಈ ಮಸಿಲ್ ಲಾಸ್ ಅಂತ ಹೇಳ್ಬೋದು. ನಮಗೆ ಗೊತ್ತು ನಮ್ಮ ಭಾರತದಲ್ಲಿ ಎಷ್ಟೋ ಜನರು ಡೆತ್ಗೆ ಇರುವಂಥ ಮೇನ್ ರೀಸನ್ ಅಂದರೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್, ಅಂದರೆ ಹಾರ್ಟಿನ ಸಮಸ್ಯೆಗಳು ಅಥವಾ ಬ್ರೈನ್ ಸಮಸ್ಯೆಗಳಿಂದ, ಸ್ಟ್ರೋಕು ಈ ಥರ ಸಮಸ್ಯೆಗಳಿಂದ ಡೆತ್ ಮ್ಯಾಕ್ಸಿಮಮ್ ಆಗುತ್ತೆ. ಸೊ ಇದಕ್ಕಿರುವಂಥ ಒಂದು ಮೇನ್ ಫ್ಯಾಕ್ಟರ್ ಏನಂತಾರೆ ನಮ್ಮ ಮಸಿಲ್ ಲಾಸ್ ಅಂತ ನಾವು ಹೇಳ್ಬೋದು, ಅಂದರೆ ಒಂದು ಮೇನ್ ಕಾರಣ ಅಂತ ಹೇಳ್ಬೋದು. ಸೊ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಡಿಸಬಿಲಿಟಿ ಆಗದೇ ಇದ್ದಾಗ ನೋಡ್ಕೊಳ್ಬೇಕು, ನಮ್ಮ ಲೈಫ್ ಸ್ಪ್ಯಾನ್ ಚೆನ್ನಾಗಿರಬೇಕು ಅಂತ ಇದ್ದರೆ ನಮ್ಮ ಮಸಿಲ್ಸ್ ಏನಿದೆ ಅದು ಚೆನ್ನಾಗಿರಲೇಬೇಕಾಗತ್ತೆ. ನಮ್ಮ ಕಾರ್ಡಿಯಾಕ್ ಹೆಲ್ತ್ ಅಂದರೆ ನಮ್ಮ ಪೆರಿಫರಲ್ ಮಸಿಲ್ಸ್ ಏನಿದೆ, ಸ್ಕೆಲಿಟಲ್ ಮಸಿಲ್ಸ್ ಏನಿದೆ, ಇದನ್ನು ನಾವು ಪೆರಿಫರಲ್ ಹಾರ್ಟ್ ಅಂತ ಹೇಳ್ತೀವಿ. ಅಂದರೆ ಎಸ್ಪೆಷಲಿ ನಮ್ಮ ಕಾಫ್ ಮಸಿಲ್ ಏನಿದೆ ಇದನ್ನ ಪೆರಿಫರಲ್ ಹಾರ್ಟ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಕೆಳಗಡೆ ಇರುವಂಥ ರಕ್ತ ಏನಿದೆ, ಕಾಲುಗಳಲ್ಲಿ ಇರುವಂಥ ರಕ್ತ ಎಲ್ಲ ವಾಪಸ್ ಹಾರ್ಟಿಗೆ ಬರಬೇಕು ತಾನೆ. ಅದು ಬರಬೇಕು ಅಂದರೆ ಅಲ್ಲಿ ಮಸಿಲ್ ಕಂಟ್ರಾಕ್ಷನ್ ಚೆನ್ನಾಗಿ ಆಗಬೇಕು. ಸೊ ನಮ್ಮ ಮಸಿಲ್ಸ್ ಚೆನ್ನಾಗಿಲ್ಲ ಅಂತ ಇದ್ದಾಗ ಏನಾಗುತ್ತೆ, ನಮ್ಮ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು ಅಂತ ಇಲ್ಲ. ಸೊ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಇದ್ದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಕ್ಲಾಟ್ಗಳಾಗುವಂಥ, ರಕ್ತನಾಳಗಳಲ್ಲಿ ಕ್ಲಾಟ್ಗಳಾಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಆಗುತ್ತೆ. ಸೊ ಕ್ಲಾಟ್ಗಳಾದರೆ ಏನಾಗುತ್ತೆ, ನಮಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳಿದೆ, ನಮ್ಮ ಸ್ಟ್ರೋಕ್ ಬರುವಂಥ ಸಾಧ್ಯತೆಗಳೆಲ್ಲ ಜಾಸ್ತಿ ಆಗುತ್ತೆ. ಸೊ ನಮ್ಮ ಸರ್ಕ್ಯುಲೇಟರಿ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂತ ಇದ್ದರೆ ನಮ್ಮ ಮಸಿಲ್ಸ್ ಚೆನ್ನಾಗಿರಲೇಬೇಕು. ರೆಗ್ಯುಲರ್ಲಿ ವಾಕಿಂಗ್ ಮಾಡಿ, ರೆಗ್ಯುಲರ್ಲಿ ರೆಸಿಸ್ಟೆಡ್ ಎಕ್ಸಸೈಸ್ ಮಾಡಿ, ಆವಾಗ ನಮ್ಮ ಮಸಿಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ನಮ್ಮ ಈಸಿಯಾಗಿ ನಮ್ಮ ಹಾರ್ಟ್ಗೆ ನಮ್ಮ ರಕ್ತ ಏನಿದೆ ವಾಪಸ್ ಫ್ಲೋ ಆಗುತ್ತೆ. ನಮಗೆ ಕ್ಲಾಟ್ಗಳು ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳೇನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಎಷ್ಟೋ ಜನರಲ್ಲಿ ನೀವು ನೋಡಿರ್ತೀರಾ, ಎಕ್ಸಸೈಸ್ ಮಾಡಲ್ಲ, ತಾಸುಗಟ್ಟಲೆ ಕೂತಿರ್ತಾರೆ ಅಥವಾ ಎಷ್ಟೋ ಟೈಮ್ ನಿಂತ್ಕೊಂಡಿರ್ತಾರೆ. ಸೊ ಅವರಲ್ಲಿ ವೇರಿಕೋಸ್ ವೇನ್ಸ್ ಎಲ್ಲ ಜಾಸ್ತಿ ಕಂಡು ಬರುತ್ತೆ. ಬಟ್ ಅವ್ರು ರೆಗ್ಯುಲರ್ ಆಗಿ ಆಕ್ಟಿವಿಟೀಸ್ ಮಾಡಿದಾಗ ನಮ್ಮ ವೀನಸ್ ಹೆಲ್ತ್ ಏನಿದೆ, ನಮ್ಮ ರಕ್ತನಾಳಗಳ ಆರೋಗ್ಯ ಏನಿದೆ ಅದು ಚೆನ್ನಾಗಿ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ. ಸೊ ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡುವಾಗ ವೇನ್ಸ್ ದಪ್ಪ ಕಂಡ್ರೆ ಅದು ವೇರಿಕೋಸ್ ವೇನ್ಸ್ ಅಂತ ಅಲ್ಲ ಅರ್ಥ, ಅದು ಹೆಲ್ತ್ ಒಂದು ಮೇನ್ ಸೈನ್ ಅಂತ ಹೇಳ್ಬೋದು. ಬಟ್ ಯಾವಾಗ ಟಾರ್ಚಸ್ ವೇನ್ಸ್ ಕಾಣುತ್ತೋ ಅದು ವೇರಿಕೋಸಿಟಿ ಅಂತ ನಾವು ಹೇಳ್ತೀವಿ. ಸೊ ನಮ್ಮ ಹಾರ್ಟ್ದು ಫಂಕ್ಷನ್ಸ್ ಸರಿಯಾಗಿ ಆಗಬೇಕು, ಹಾರ್ಟ್ಗೆ ಈಸಿಯಾಗಿ ವಿತೌಟ್ ಎನಿ ರೆಸಿಸ್ಟೆನ್ಸ್, ವಿತೌಟ್ ಎನಿ ಪ್ರೆಷರ್ ಪಂಪ್ ಮಾಡ್ಲಿಕ್ಕೆ ಆಗಬೇಕು. ಆ ಪಂಪ್ ಮಾಡಿ ಎಲ್ಲ ಕಡೆ ಹೋಗಿರುವಂಥ ರಕ್ತ ವಾಪಸ್ ಸರಿಯಾಗಿ ಹಾರ್ಟ್ಗೆ ಫ್ಲೋ ಆಗಬೇಕು. ನಮ್ಮ ರಕ್ತನಾಳಗಳಲ್ಲಿ ಕ್ಲಾಟ್ ಆಗೋದು ಕಡಿಮೆ ಆಗಬೇಕು ಅಂತ ಇದ್ದರೆ ನಮ್ಮ ಮಸಿಲ್ ಸ್ಟ್ರೆಂತ್ ಏನಿದೆ ದಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ನಮ್ಮ ಮಸಿಲ್ಸ್ ಎಲ್ಲ ಚೆನ್ನಾಗಿಲ್ಲ ಅಂತ ಇದ್ದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ನಮ್ಮ ರಕ್ತನಾಳಗಳೊಳಗೆ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗುವಂಥ ಸಾಧ್ಯತೆಗಳಿದೆ, ನಮ್ಮ ರಕ್ತನಾಳಗಳದ್ದು ಲೂಮೆನ್ ಸಣ್ಣ ಆಗುತ್ತೆ, ನಮ್ಮ BP ಜಾಸ್ತಿ ಆಗುವ ಸಾಧ್ಯತೆಗಳಿದೆ, ನಮಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಸು, ಬ್ರೈನ್ ಸ್ಟ್ರೋಕು ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಆಗುತ್ತೆ. ಸೊ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಲೈಫ್ ಸ್ಪ್ಯಾನ್ ಚೆನ್ನಾಗಿರಬೇಕು, ನಮ್ಮ ಲೈಫ್ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಇದ್ದರೆ ನಮ್ಮ ಮಸಿಲ್ಸ್ ಏನಿದೆ ಚೆನ್ನಾಗಿರಲೇಬೇಕಾಗತ್ತೆ. ನೆಕ್ಸ್ಟ್ ನಮ್ಮ ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂದರೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಬರ್ಲಿಕ್ಕೆ ಇರುವಂಥ ಒಂದು ಮುಖ್ಯ ಕಾರಣ ಕೂಡ ಈ ಮಸಿಲ್ ಲಾಸ್ ಅಂತ ನಾವು ಹೇಳ್ಬೋದು. ನಮಗೆ ಡಯಾಬಿಟಿಸ್ ಬರ್ಲಿಕ್ಕೆ ಇರುವಂಥ ಮುಖ್ಯ ಕಾರಣ ಏನು, ನಮ್ಮಲ್ಲಿ ಮಸಲ್ಸ್ ಇಲ್ಲ. ನೀವು ತಗೊಂಡಿರುವಂಥ ಆಹಾರದನ್ನು ಡೈಜೆಸ್ಟ್ ಮಾಡಿದಾಗ ಆಗುವಂಥ ಕ್ಯಾಲರಿಯನ್ನು ಯೂಟಿಲೈಸ್ ಮಾಡೋಷ್ಟು ಮಸಿಲ್ಸ್ ಇಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಆಗುತ್ತೆ, ನಮಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಮಸಿಲ್ಸ್ ಆರ್ ಲೈಕ್ ವರ್ಕರ್ಸ್. ನೀವು ಆಹಾರ ತಿಂದರೆ ಅದರಲ್ಲಿರುವಂಥ ಕ್ಯಾಲರಿ ಯೂಟಿಲೈಸ್ ಆಗಬೇಕು ಅಂದರೆ ಅಷ್ಟು ಮಸಿಲ್ಸ್ ನಮಗಿರಬೇಕು. ಬ್ರೈನ್ ಆ್ಯಂಡ್ ಮಸಿಲ್ಸ್ ಮ್ಯಾಕ್ಸಿಮಮ್ ನಮ್ಮ ಗ್ಲೂಕೋಸನ್ನು ಯೂಟಿಲೈಸ್ ಮಾಡ್ತೀವಿ. ಸೊ ಮಸಿಲ್ಸ್ ಕಡಿಮೆ ಆಗ್ತಾ ಹೋದಾಗ ಏನಾಗುತ್ತೆ, ನಮಗೆ ಡಯಾಬಿಟಿಸ್ ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಸೊ ನಮಗೆ ಗೊತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಬರಲಿಕ್ಕೆ ಇರೋ ಮುಖ್ಯ ಕಾರಣ ಏನು, ನಮ್ಮ ಸೆಂಟ್ರಲ್ ಒಬೆಸಿಟಿ ಅಥವಾ ಹೊಟ್ಟೆ ಅಂತ ಹೇಳ್ತೀವಿ. ಸೊ ಈ ಬೆಲ್ಲಿ ಫ್ಯಾಟು ಅಥವಾ ಸೆಂಟ್ರಲ್ ಒಬೆಸಿಟಿ ಬರಲಿಕ್ಕೂ ಕೂಡ ಈ ಮಸಿಲ್ಸ್ ಇಲ್ಲದೆ ಇರೋದೇ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ನೀವು ತಗೊಂಡಿರುವಂಥ ಆಹಾರದಲ್ಲಿರುವಂಥ ಕ್ಯಾಲರಿ ಮಸಿಲ್ಸ್ ಚೆನ್ನಾಗಿ ಯೂಟಿಲೈಸ್ ಮಾಡಿದರೆ ನಮಗೆ ಬೊಜ್ಜು ಜಾಸ್ತಿ ಆಗಲ್ಲ. ಸೊ ಬೊಜ್ಜು ಕಡಿಮೆ ಮಾಡಬೇಕು ಅಂತ ಇದ್ದರೆ ಬರೀ ಆಹಾರ ಕಡಿಮೆ ಮಾಡೋದು ಒಂದೇ ಅಲ್ಲ, ಅದರೊಟ್ಟಿಗೆ ನಾವು ರೆಸಿಸ್ಟೆಡ್ ಎಕ್ಸಸೈಸ್ ಮಾಡಿ ನಮ್ಮ ಮಸಿಲ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು. ಸೊ ಅದೇ ಥರ ನಮಗೆ ಫ್ರ್ಯಾಕ್ಚರ್ಸ್ ಕಡಿಮೆ ಆಗಲಿಕ್ಕೆ, ವಯಸ್ಸಾದವರು ಎಷ್ಟೋ ಜನರಿಗೆ ನೀವು ನೋಡಿರ್ತೀರ, ಅವರು ಪದೇ ಪದೇ ಬೀಳ್ತಾ ಇರ್ತಾರೆ. ಸೊ ಇದೆಲ್ಲ ಕಡಿಮೆ ಆಗಬೇಕು ಅಂದರೆ ನಮ್ಮ ಮಸಿಲ್ಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಆಫ್ಟರ್ ಅನ್ ಏಜ್ ಆಫ್ 40 ನಮ್ಮ ಬಾಡಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಯಾವುದು ಅಂತ ಕೇಳಿದ್ರೆ ಸ್ಕೆಲಿಟಲ್ ಮಸಿಲ್ಸ್ ಅಂತಾನೆ ಹೇಳಬೇಕಾಗತ್ತೆ. ಸೊ ಈ ಮಸಿಲ್ ಸ್ಟ್ರೆಂತ್ ಇಂಪ್ರೂವ್ ಆಗಬೇಕು ಅಂತಿದ್ರೆ ನಾವು ಏನು ಮಾಡಬೇಕು, ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಮಾಡಬೇಕು ಅಂದರೆ ನಾವು ರೆಗ್ಯುಲರ್ ರೆಸಿಸ್ಟೆಡ್ ಎಕ್ಸಸೈಸ್ ಮಾಡಲೇಬೇಕಾಗತ್ತೆ. ವಾರಕ್ಕೆ 3 ದಿವಸ ಆದರೂ ಕೂಡ ನೀವು ಜಿಮ್ಗೆ ಅಥವಾ ನಿಮ್ಮ ಮನೆಯಲ್ಲೇ ವೆಯ್ಟ್ಸ್ ಇಟ್ಕೊಂಡು ಪ್ರತಿ ಬಾಡಿಯಲ್ಲಿರುವಂಥ ಪ್ರತಿ ಮಸಿಲ್ಸ್ಗೆ ಲೈಕ್ ಬೈಸೆಪ್ಸ್ ಇರ್ಬೋದು, ಬ್ಯಾಕ್ ಇರ್ಬೋದು, ಅಥವಾ ಲೆಗ್ಸ್ ಇರ್ಬೋದು, ಅಬ್ಡಮನ್ ಇರ್ಬೋದು, ಈ ಥರ ಶೋಲ್ಡರ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಎಕ್ಸಸೈಸ್ ಮಾಡ್ತಾ ಇದ್ದಾಗ ಡೈಲಿ ತುಂಬೋದು ಮಾಡಬೇಕು ಅಂತ ಏನಿಲ್ಲ, ಒಂದು ಅರ್ಧ ತಾಸು ಮಾಡಿ ವಾರಕ್ಕೆ 3 ದಿವಸ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ನಿಮ್ಮ ಮಸಿಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಈ ಸಾರ್ಕೋಪೀನಿಯಾ ಆಗೋದನ್ನ ಕೂಡ ನಮಗೆ ಚೆನ್ನಾಗಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಎರಡನೇದು ಪ್ರೋಟೀನ್ ಇರುವಂಥ ಆಹಾರಗಳು ನಾವು ಚೆನ್ನಾಗಿ ಸೇವಿಸಲೇಬೇಕಾಗುತ್ತೆ. ಬಟ್ ನಮ್ಮ ಪ್ರೋಟೀನ್ ಕನ್ಸಂಪ್ಷನ್ ಏನಿದೆ ತುಂಬ ಕಡಿಮೆ ಇರುತ್ತೆ. ಸೊ 1 kg ಬಾಡಿ ವೆಯ್ಟಿಗೆ 1 ಗ್ರಾಮ್ ಪ್ರೋಟೀನ್ ಅಂತ ಪ್ರಪೋರ್ಷನಲ್ಲಿ ನಾವು ತಗೊಳ್ಳೇಬೇಕಾಗುತ್ತೆ. ನಿಮ್ಮ ಬಾಡಿ ವೆಯ್ಟ್ ಒಂದು 65 to 70 kg ಇದ್ದರೆ ನೀವು 60 ರಿಂದ 70 ಗ್ರಾಮ್ ಪ್ರೋಟೀನ್ ನೀವು ತಗೊಳ್ಳೇಬೇಕಾಗುತ್ತೆ. ಅದು ಮೊಟ್ಟೆ ತಗೊಳ್ಳೋದ್ರಿಂದ ನಿಮಗೆ ಚೆನ್ನಾಗಿ ಸಿಗುತ್ತೆ, ಪನೀರ್ ನೀವು ತಗೋಬೋದು, ಲೆಂಟಿನ್ಸ್ ನೀವು ತಗೋಬೋದು, ಸೋಯಾ ನೀವು ಬೇಕಾದ್ರೆ ತಗೋಬೋದು, ಚಿಕನ್ ತಗೋಬೋದು, ಫಿಶ್ ತಗೋಬೋದು. ಸೊ ಈ ಥರ ಮೀಟ್ಗಳಾಗಲಿ, ನ್ಯಾಚುರಲ್ ಆಗಿ ನಿಮ್ಮ ಮೊಳಕೆ ಕಾಳುಗಳಿರ್ಬೋದು, ಎಲ್ಲದರಲ್ಲೂ ಪ್ರೋಟೀನ್ ಇರುತ್ತೆ. ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು. ಬಟ್ ಇದೆಲ್ಲ ತಗೊಳ್ಳೋದು ಎಷ್ಟು, ನಮ್ಮ ಬಾಡಿಗೆ ರಿಕ್ವೈರ್ಮೆಂಟ್ ಇದ್ದಷ್ಟು ನಾವು ತಗೋಬೇಕಾಗುತ್ತೆ. ಇದಿಲ್ಲ ನೀವು ಪ್ರೋಟೀನ್ ಸಪ್ಲಿಮೆಂಟ್ಸ್ ತಗೊಳ್ಳಿ, ವೇ ಪ್ರೋಟೀನ್ ನಿಮಗೆ ಸಿಗುತ್ತೆ, ವೇ ಕಾನ್ಸಂಟ್ರೇಟ್ ತಗೊಳ್ಳಿ. ವೇ ಕಾನ್ಸಂಟ್ರೇಟಲ್ಲಿ
ಇದರಲ್ಲಿ ಅರೌಂಡ್ 80-85% ಪ್ರೋಟೀನ್ ಇರುತ್ತೆ. ಅಲ್ಲ ಇನ್ನೂ ಚೆನ್ನಾಗಿರೋದು ಬೇಕು ಅಂತ ಇದ್ರೆ ಐಸೋಲೇಟ್ ಬೇಕಾದ್ರೂ ನೀವು ತಗೋಬಹುದು. ಸೊ ಈ ತರ ಪ್ರೋಟೀನ್ಗಳನ್ನು ತಗೊಂಡು ನಮ್ಮ ಡೈಲಿ ರಿಕ್ವೈರ್ಮೆಂಟ್ ಏನಿದೆ 1 ಗ್ರಾಮ್ ಪರ್ kg ಬಾಡಿ ವೇಟ್ ಪ್ರೋಟೀನ್ ನಮಗೆ ಸಿಕ್ಕಿರಲೇಬೇಕಾಗುತ್ತೆ. ಒಂದು ಮೊಟ್ಟೆ ತಿಂದರೆ ನಿಮ್ಗೆ 4-5 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಸೊ ಒಂದು 3 ಮೊಟ್ಟೆ ತಿಂದರೆ ಒಂದು 15 ಗ್ರಾಮ್ ಪ್ರೋಟೀನ್ ಆಯಿತು. ಒಂದು 30 ಗ್ರಾಮ್ ನೀವು ಪ್ರೋಟೀನ್ ಪೌಡರ್ ತಗೊಂಡ್ರೆ ಒಂದು 28 ಗ್ರಾಮ್ ಪ್ರೋಟೀನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ನೀವು ಕಾಳುಗಳು ಬಾಕಿ ಎಲ್ಲ ತಗೊಂಡಾಗ ನಮಗೆ ಸ್ವಲ್ಪ ಮಟ್ಟಿಗೆ ಪ್ರೋಟೀನ್ ನಮಗೆ ಸಿಗುತ್ತೆ. ಬಟ್ ನೀವು ರೆಗ್ಯುಲರ್ಲಿ ತಗೊಳ್ಳೋಂಥ ಅನ್ನ ಗೋಧಿಯಲ್ಲಿ ಏನಿದೆ ಇದರಲ್ಲಿ ನಮ್ಮ ಬಾಡಿಗೆ ಬೇಕಾದಷ್ಟು ಪ್ರೋಟೀನ್ ನಮಗೆ ಸಿಗುವುದೇ ಇಲ್ಲ. ಸೊ ಹಾಗಾಗಿ ನಾವು ಬೇರೆ ಎಕ್ಸ್ಟ್ರಾ ಸೋರ್ಸಸ್ ಆಫ್ ಪ್ರೋಟೀನ್ ಅನ್ನು ಹುಡುಕಲೇಬೇಕಾಗುತ್ತೆ. ಮೊಸರು ರೆಗ್ಯುಲರ್ಲಿ ತಗೊಳ್ಳಿ, ಅದರಲ್ಲಿ ಕೂಡ ನಮಗೆ ತುಂಬ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ. ಸೊ ನಮ್ಮ ಬಾಡಿಗೆ ಮಸಿಲ್ಸ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದರೆ ಮೇನ್ಲಿ ನಮ್ಮ ಕೆಲವು ಅಮಿನೋ ಆಸಿಡ್ಸ್ ಇದೆ, ನಾವು ಬ್ರಾಂಚ್ ಚೈನ್ ಅಮಿನೋ ಆಸಿಡ್ಸ್ ಅಂತ ಹೇಳ್ತೀವಿ, ಲುಸಿನ್, ಐಸೋಲ್ಯೂಸಿನ್ ಆ್ಯಂಡ್ ವ್ಯಾಲೈನ್. ಸೊ ಈ ಅಮಿನೋ ಆಸಿಡ್ಸ್ಗಳಲ್ಲಿ ಏನಿದೆ ಅದು ಚೆನ್ನಾಗಿ ಸಿಕ್ಕಿದ್ರೆ ಮಾತ್ರ ನಮ್ಮ ಬಾಡಿಗೆ ಈ ಮಸಿಲ್ ಪ್ರೊಡಕ್ಷನ್ ಮಾಡ್ಲಿಕ್ಕಾಗುತ್ತೆ. ಸೊ ನಾವೇನು ಮಾಡ್ತೀವಿ, ನಮ್ಮ ಫುಡ್ಡನ್ನು ನಾವು ಇಗ್ನೋರ್ ಮಾಡ್ತೀವಿ, ಏನೇನೋ ತಿಂತಾ ಇರ್ತೀವಿ, ನಮ್ಮ ಬಾಡಿಯಲ್ಲಿ ಕ್ಯಾಲರಿ ಅಷ್ಟೇ ಜಾಸ್ತಿ ಸಿಗುತ್ತೆ, ನಮ್ಮ ಬಾಡಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಚೆನ್ನಾಗಿ ಸಿಗಲ್ಲ. ಸೊ ಹಾಗಾಗಿ ಚೆನ್ನಾಗಿ ಪ್ರೋಟೀನ್ ಇರುವಂಥ ಆಹಾರಗಳನ್ನು ನೀವು ಸೇವಿಸಿ, ಅದರೊಟ್ಟಿಗೆ ನಮ್ಮ ಬ್ಲಡ್ ಟೆಸ್ಟ್ ಮಾಡಿ ನಿಮ್ಮ ವೈಟಮಿನ್ ಡಿ ಲೆವೆಲ್ಸು, ವೈಟಮಿನ್ B12 ಲೆವೆಲ್ಸು ಇದೆಲ್ಲ ಚೆನ್ನಾಗಿದೆಯಾ ಅಂತ ಕೂಡ ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಸರಿಯಾಗಿ ಮೇಂಟೈನ್ ಮಾಡಿ ರೆಗ್ಯುಲರ್ಲಿ ನೀವು ಎಕ್ಸಸೈಸ್ ಮಾಡಿ ನಿಮಗೆ ಈ ಸಾರ್ಕೋಪಿನಿಯಾ ಪ್ರಾಬ್ಲಮ್ ಏನಿದೆ ಅದನ್ನು ಕಂಪ್ಲೀಟ್ಲಿ ತಡೆಗಟ್ಟಲಿಕ್ಕಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಾರ್ಕೋಪಿನಿಯಾ ಸ್ಟಾಪ್ ಆದಾಗ ಏನಾಗುತ್ತೆ, ಮುಂದೆ ಬರಲಿಕ್ಕಿರುವಂಥ ಎಷ್ಟೋ ಲೈಫ್ ಸ್ಟೈಲ್ ಡಿಸೀಸಸ್ಸು, ಎಷ್ಟೋ ಕಾರ್ಡಿಯಾಕ್ ಪ್ರಾಬ್ಲಮ್ಸು, ಎಷ್ಟೋ ಮೂಳೆಗಳ ಸಮಸ್ಯೆಗಳೆಲ್ಲ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವೆಲ್ಲ ಏನು ಮಾಡಬೇಕು, ಅಟ್ ದ ಏಜ್ ಆಫ್ 40 ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಮಸಿಲ್ಸನ್ನು ನಾವು ಪ್ರೊಟೆಕ್ಟ್ ಮಾಡಲೇಬೇಕು. ಆ್ಯಂಡ್ ನಾವು ಯಾವತ್ತೂ ಕೂಡ ಮಸಿಲ್ ಲಾಸನ್ನು ಇಗ್ನೋರ್ ಮಾಡಲೇಬಾರ್ದು. ಸೊ ಇದೆಲ್ಲ ತುಂಬ ಜನ ಇಗ್ನೋರ್ ಮಾಡಿಬಿಡ್ತಾರೆ. ಓಕೆ, ಲುಕ್ಕಲ್ಲಿ ಏನಿದೆ, ನಂದು ಲೈಫ್ ಸೆಟ್ಲ್ ಆಗಿದೆ ಅಂತ ಅನ್ಕೊಳ್ತಾರೆ. ಬಟ್ ನಿಮ್ಮ ಲೈಫ್ ಸೆಟ್ಲ್ ಆಗಿದೆ, ನೀವು ಆ ಲೈಫ್ ಸೆಟ್ಲ್ ಆಗಿದ್ದನ್ನು ನೀವು ಎಂಜಾಯ್ ಮಾಡಬೇಕು ಅಂತ ಇದ್ದರೆ ನಮ್ಮ ಮಸಿಲ್ಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ನಾನೀಗ ಹೇಳಿರೋದನ್ನು ನೀವೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮಗೆ ಆಫ್ಟರ್ ಏಜ್ ಆಫ್ 40 ಕೂಡ ತುಂಬ ಚೆನ್ನಾಗಿ ನಿಮ್ಮ ಮಸಿಲ್ ಸ್ಟ್ರೆಂಗ್ತನ್ನು ರಿಟೈನ್ ಮಾಡಲಿಕ್ಕಾಗುತ್ತೆ. ನಿಮ್ಮ ಮುಂದಿನ ಲೈಫ್ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಲಿಕ್ಕಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.